ಅವಳಿಗೆ ತನ್ನ ತಪ್ಪಿನ ಅರಿವಾಗಲಿ ಬಿಡಲಿ, ಇದರಿಂದ ನಿಮಗೇನು ವ್ಯತ್ಯಾಸನೇ ಆಗಲ್ಲ ಅಂದರೆ ಆ ರೀತಿ ನಿಮ್ಮ ಮನಸ್ಥಿತಿ ಇದ್ದರೆ ಏನಾಗಬಹುದು, ನೀವು ಅವಳನ್ನು ಇಗ್ನೋರ್ ಮಾಡಿದಷ್ಟು, ತಿರಸ್ಕಾರ ಮಾಡಿದಷ್ಟು, ಆ ನೋವು ಅವಳು ಅನುಭವಿಸಿದಷ್ಟು ನಿಮ್ಮ ಮನಸ್ಥಿತಿ ಏನಾಗ್ಬೋದು, ಅವಳು ಪಶ್ಚಾತ್ತಾಪ ಪಟ್ಟಷ್ಟು ನಿಮ್ಗೇನು ಅನಿಸ್ಬೋದು. ತುಂಬ ಜನ ಗಂಡಸರು ಇದು ತಪ್ಪು ಅಂದ್ಕೊಂಡು ಬಿಡ್ತಾರೆ. ಅವಳನ್ನು ಓಲೈಸಿಕೊಳ್ಳಲು ಪ್ರಯತ್ನ ಮಾಡೋದು, ಅವಳ ಹಿಂದೆ ದುಂಬಾಲು ಬೀಳೋದು, ಈ ರೀತಿ ಮಾಡಿದಾಗ ಅವಳು ಒಪ್ಪಬಹುದು, ಮತ್ತೆ ನಮ್ಮನ್ನು ಪ್ರೀತಿ ಮಾಡಬಹುದು, ಅವಳಿಗೆ ನಮ್ಮ ಮೇಲೆ ಕರುಣೆ ಮೂಡಬಹುದು, ಈ ರೀತಿ ಅಂದ್ಕೊಳ್ತಾರೆ. ಇಲ್ಲ, ಇದು ತಪ್ಪಾದ ಅಭಿಪ್ರಾಯ. ಹೀಗೆ ಮಾಡೋದ್ರಿಂದ ಅವಳು ಮಾಡಿದ್ದೇ ಸರಿ ಅನ್ನೋದು ಅವಳಿಗೆ ದೃಢ ಆಗುತ್ತೆ. ತಾನೇ ಪ್ರೈಸ್ ಅಂದ್ಕೊಳ್ತಾಳೆ. ಅವಳು ಬೇಕಾದ ಹಾಗೆ ನಿಮ್ಗೆ ಕುಣಿಸ್ತಾಳೆ. ಯಾವಾಗ ನೀವು ನಿಲ್ತಿರೋ, ನಿಜವಾಗ್ಲೂ ನಿಲ್ತಿರೋ, ಅಲ್ಲಿಂದ ನಿಜವಾದ ಆಟ ಪ್ರಾರಂಭ ಆಗ್ತದೆ. ಯೋಚಿಸಿ ನೋಡಿ ಬೇಕಾದರೆ, ನೀವು ಯಾವಾಗ ಲಾಸ್ಟ್ ಟೈಮ್ ಯಾರನ್ನಾದರೂ ತುಂಬ ನೆನಪು ಮಾಡ್ಕೊಂಡ್ರಿ? ಯಾವಾಗ ಅವರು ನಾಪತ್ತೆ ಆದರು, ಅಂದರೆ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಎಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಆವಾಗ ನಿಮಗೆ ಅವರ ನೆನಪು ಬಂದು ತಾನೆ. ಅವರ ಮೌನ ನಿಮ್ಮನ್ನು ಯೋಚಿಸೋ ರೀತಿ, ಅವ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋ ರೀತಿ ಮಾಡ್ತು ತಾನೆ. ನಿಮಗೆ ಡೌಟ್ ಬಂದು ತಾನೆ, ಇವ್ರಿಗೆ ನನ್ನ ಅವಶ್ಯಕತೆ ಇಲ್ವಾ, ಯಾಕೆ ಒಂದು ಫೋನು ಮಾಡಿಲ್ಲ ಅನ್ನೋ ಒಂದು ಅನುಮಾನ ಬಂತು ತಾನೆ. ಇದೇ ಸೀಕ್ರೆಟು. ಅವಳು ನೀವು ನೋವಲ್ಲಿರ್ತೀರಾ, ಒದ್ದಾಡ್ತಾ ಇರ್ತೀರಾ ಅಂದ್ಕೊಂಡಿರ್ತಾಳೆ. ಫೀಲಿಂಗ್ ಸಾಂಗ್ ಕೇಳ್ತಾ, ಸ್ಯಾಡ್ ಸ್ಟೇಟಸ್ ಹಾಕ್ಕೊಂಡು, ಗಡ್ಡ ಬಿಟ್ಕೊಂಡು, ಎಣ್ಣೆ ಕುಡ್ಕೊಂಡು ಒದ್ದಾಡ್ತಾ ಇರ್ತಾರೆ ಅಂದ್ಕೊಂಡಿರ್ತಾಳೆ. ಯಾಕಂದರೆ ತುಂಬ ಜನ ಗಂಡಸರು ಇದೇ ರೀತಿ ಮಾಡ್ತಾರೆ. ಆದರೆ ನೀವು ಈ ರೀತಿ ಏನೂ ಮಾಡದೇ ಇದ್ದಾಗ, ನಿಮಗೆ ಇದರಿಂದ ಏನು ವ್ಯತ್ಯಾಸನ ಆಗಿಲ್ಲ ಅನ್ನೋ ರೀತಿ ನೀವು ಸುಮ್ಮನಿದ್ದಾಗ ಅವಳು ಚಡಪಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮೌನ ಅನ್ನೋದು ಶಕ್ತಿ. ದೂರ ಆಗೋದು, ಏನು ವ್ಯತ್ಯಾಸನೇ ಆಗದೆ ಇರೋದು, ಅವಳಿಗೆ ಅನುಮಾನ ಹುಟ್ಟಿ ಆಗ್ತದೆ. ಅನುಮಾನನೇ ಆ ಬೀಜ. ಏನಾದ, ಎಲ್ಲಿ ಹೋದ ಅಂತ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಅವಳು ನಿಮ್ಮನ್ನು ಬಿಟ್ಟು ಹೋದಾಗ ಅವಳಿಗೆ ನಂಬಿಕೆ ಇತ್ತು, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ ಅಂತ, ಬೇಕಾದಾಗ ವಾಪಸ್ ಬರ್ಬೋದು ಅನ್ನೋ ನಂಬಿಕೆ. ಯಾವಾಗ ಬಂದರೂ ಹಲ್ಕಿಸ್ಕೊಂಡು ಸ್ವಾಗತ ಮಾಡ್ತಾ ಇರ್ತಾನೆ ಅನ್ನೋ ನಂಬಿಕೆ. ಯಾವಾಗ ನೀವು ಅವಳ ಅಹಂಕಾರಕ್ಕೆ ಪೋಷಣೆ ಕೊಡೋದನ್ನು ನಿಲ್ಲಿಸಿ ಬಿಡ್ತಿರೋ, ತಾನೇನೋ ರಂಬೆ ಊರ್ವಶಿ ಅಂತ ಅವಳಿಗೆ ಫೀಲಿಂಗ್ ಇತ್ತು, ತಾನೇನೋ ಅಷ್ಟು ಸುಂದರಿ ಅಲ್ಲ ಅಂತ ಅವಳಿಗೆ ಅರಿವಾಗುತ್ತೋ, ಆಗ ಅವಳ ನಂಬಿಕೆ ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಆಟ ಶುರು ಆಗುತ್ತೆ. ತಾನೇ ತ್ರಿಪುರ ಸುಂದರಿ ಅನ್ನೋ ಅಹಂಕಾರಕ್ಕೆ ನೀವು ಪುಷ್ಟಿ ಕೊಡದೇ ಇದ್ದಾಗ ನಿಜವಾದ ಆಟ ಶುರು ಆಗುತ್ತೆ. ಇಲ್ಲಿ ನೀವು ಆಯ್ಕೆ ಮಾಡಬೇಕು. ದೇವದಾಸ್ ಥರ ಗಡ್ಡ ಬಿಟ್ಕೊಂಡಿರ್ತಿರೋ ಅಥವಾ ಶಾಂತ, ಸ್ಥಿರ, ನಿಜವಾದ ಗಂಡಸಾಗ್ತಿರೋ. ಯಾವುದೇ ಸಂಬಂಧದಲ್ಲಿ, ಯಾವುದೇ ಸ್ಥಿತಿಯಲ್ಲಾಗಿರ್ಬೋದು, ನಿಜವಾದ ಪೊಸಿಷನ್ ಏನು ಅಂದರೆ ಕಡಿಮೆ ಪ್ರಭಾವಿತರಾಗಿರೋದು, ಕಡಿಮೆ ಭಾವನೆಗೆ ಅಟ್ಯಾಚ್ ಆಗೋದು, ಅಂಥವರೇ ಗೆಲ್ತಾರೆ. ಹಾಗಾಗಿ ನಾವು ಅವಳನ್ನು ಎಷ್ಟು ಇಗ್ನೋರ್ ಮಾಡ್ತೀವೋ ಅಷ್ಟು ಅವಳು ಒದ್ದಾಡ್ತಾಳೆ. ಯಾಕೆಂದರೆ ಜನ ಈಸಿಯಾಗಿ ಸಿಕ್ಕಿರೋದಕ್ಕೆ ಬೆಲೆ ಕೊಡಲ್ಲ. ಯಾವುದಕ್ಕೆ ಕಷ್ಟ ಬೀಳಬೇಕು, ಎಫರ್ಟ್ ಹಾಕಬೇಕಾಗುತ್ತೋ ಅಂಥದಕ್ಕೆ ಬೆಲೆ ಕೊಡ್ತಾರೆ. ಅಪರೂಪಕ್ಕೆ ಡಿಮ್ಯಾಂಡ್ ಜಾಸ್ತಿ. ನೀವು ದೂರ ಇದ್ದರೆ, ನಿಮ್ಮ ಅನುಪಸ್ಥಿತಿಯಲ್ಲಿ ನೀವೆಷ್ಟು ಪ್ರೀತಿಸಿದ್ರಿ, ಎಷ್ಟು ಕೇರ್ ಮಾಡಿದ್ರಿ, ನಿಮ್ಮ ಕಷ್ಟ ಆದರೂ ಪರವಾಗಿಲ್ಲ, ಅವರು ಖುಷಿಯಾಗಿರ್ಬೇಕಂತ ಏನೇನೋ ಮಾಡಿದ್ರಿ. ಆದರೆ ಅದಕ್ಕೆಲ್ಲ ತಿಲಾಂಜಲಿ ಇಟ್ಟು ನಿಮ್ಮನ್ನು ಮೋಸ ಮಾಡಿ ಹೋದವರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂದರೆ ನಾವು ಡಾರ್ಕ್ ಸೈಕಾಲಜಿ ಮತ್ತು ಸ್ಟೋಯಿಕ್ ಸಿದ್ಧಾಂತದ ಆಧಾರದ ಮೇಲೆ ಹೇಗೆ ನಾವು ನಮ್ಮನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಹೇಗೆ ಅವರಿಗೆ ಪಾಠ ಕಲಿಸೋದು ಅನ್ನೋದನ್ನು ನೋಡೋಣ. ಇಲ್ಲಿ ನಾವು ನಮ್ಮ ಭಾವನೆನ ಕಂಟ್ರೋಲ್ ಮಾಡಬೇಕೇ ಹೊರತು ಅವಳಲ್ಲ. ನೀವೆಷ್ಟು ಅವಳನ್ನು ಇಗ್ನೋರ್ ಮಾಡ್ತಿರೋ ಅಷ್ಟು ಅವಳು ಅನುಭವಿಸ್ತಾಳೆ. ಯಾಕೆಂದರೆ ಯಾವುದರ ಬೆಲೆ ಇದ್ದಾಗ ಗೊತ್ತಾಗಲ್ಲ, ಇಲ್ದಿದ್ದಾಗಲೇ ಅದಕ್ಕೆ ಬೆಲೆ ಜಾಸ್ತಿ. ಕಳೆದುಕೊಂಡಾಗಲೇ ನಮಗೆ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ನಿಜವಾದ ಮೌಲ್ಯ ಅರಿವಾಗ್ತದೆ. ಯೋಚಿಸಿ ನೋಡಿ, ಗಾಳಿಯ ಅವಶ್ಯಕತೆ ನೀರಿನಲ್ಲಿ ಮುಳುಗಿದಾಗ ಮಾತ್ರ ಗೊತ್ತಾಗ್ತದೆ ಗಾಳಿ ಎಷ್ಟು ಮುಖ್ಯ ಅಂತ. ಅದೇ ರೀತಿ ಧ್ಯಾನ ಸಹ, ಗಮನ ಸಹ ಹಾಗೆ. ಎಲ್ಲಿವರೆಗೆ ಅವಳಿಗೆ ನೀವು ಕಾಯ್ತಾ ಇರ್ತೀರಂತ ಗೊತ್ತಿದೆಯೋ ಅಲ್ಲಿವರೆಗೆ ಅವಳು ನಿಮ್ಮ ಬಗ್ಗೆ ಯೋಚಿಸುವ ಅವಶ್ಯಕತೆನೇ ಇಲ್ಲ ಅಂದ್ಕೊಳ್ತಾಳೆ. ಎಲ್ಲಿ ಹೋಗ್ತಾನೆ, ಕಾಯ್ತಾ ಇರ್ತಾನೆ, ಒಂದು ಫೋನ್ ಮಾಡಿದ್ರೆ ಓಡಿ ಬರ್ತಾನೆ, ಈ ರೀತಿ ಅಂದ್ಕೊಂಡಿರ್ತಾರೆ. ಅದೇ ನೀವು ನಾಪತ್ಯ ಆದಾಗ, ನಿಮ್ಮ ಉಪಸ್ಥಿತಿ ಏನಿದೆ ಅದು ಮೌನದಲ್ಲಿ ಬದಲಾದಾಗ ಅವಳಿಗೆ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಳು ಅಂದ್ಕೊಂಡಿದ್ಲು ಬೇಕಾದಾಗ ಕರೀಬೋದು, ಬರ್ತಾನೆ ಅಂತ. ಅದೇ ನೀವು ಹಿಂದೆ ಸರಿದಾಗ ನಿಮ್ಮ ಅನುಪಸ್ಥಿತಿ ಅವಳಲ್ಲಿ ತಳಮಳ ಮೂಡಿಸ್ತದೆ. ಯಾಕೆಂದರೆ ಇಷ್ಟು ದಿವಸ ನೀವು ಪ್ರೀತಿ ಕೊಟ್ರಿ, ಕಾಳಜಿ ತೋರಿಸ್ತೀರಿ, ನಿಮ್ಮ ಕಷ್ಟ ಇದ್ರೂ ಸಹ ತೋರಿಸ್ಕೊಳ್ಳದೆ ಅವಳ ಕಷ್ಟಕ್ಕೆ ನೆರವಾದ್ರಿ. ನೀವು ಹಿಂದೆ ಸರಿದಾಗ, ಮೌನರಾದಾಗ ಆ ಖಾಲಿತನ ಏನಿದೆ ಅವಳಿಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಲ್ಲಿ ದ್ವೇಷ, ಅನುಮಾನ ಶುರು ಆಗ್ತದೆ, ಪಶ್ಚಾತ್ತಾಪ ಶುರು ಆಗ್ತದೆ. ಆ ಪಶ್ಚಾತ್ತಾಪದ ಬೇಗೆಯಲ್ಲೇ
ಅವಳಿಗೆ ಅರಿವು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಇವನು ನಿಜವಾಗಲೂ ನನ್ನನ್ನು ಮರ್ತು ಬಿಟ್ನಾ, ನಾನೇನಾದರೂ ತಪ್ಪಾಗಿ ಅವನ ಬಗ್ಗೆ ಅಂದಾಜು ಮಾಡಿದ್ನಾ. ಯಾಕಂದರೆ ನೀವು ಅವಳ ಅಹಂಕಾರಕ್ಕೆ ಪೋಷಣೆ ಕೊಡೋದನ್ನು ನಿಲ್ಲಿಸಿದಾಗ ಅವಳು ಕಂಟ್ರೋಲ್ ತಪ್ಪಲಿಕ್ಕೆ ಪ್ರಾರಂಭ ಆಗ್ತದೆ. ನೀವು ಅಪರೂಪ ಆದಾಗ ನಿಮಗೆ ಬೆಲೆ ಜಾಸ್ತಿ, ನಿಮಗೋಸ್ಕರ ಅವರು ಚಡಪಡಿಸ್ತಾರೆ. ಉದಾಹರಣೆಗೆ ಲಕ್ಸುರಿ ಬ್ರ್ಯಾಂಡ್ಸ್ ಸಹ ಪ್ರಾಡಕ್ಟ್ನ ತುಂಬ ಕಮ್ಮಿ ಇಡ್ತಾರೆ. ಯಾಕೆ ಹೇಳಿ? ಯಾವ ವಸ್ತುವಿಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೋ ಅದರ ಬೆಲೆನೂ ಜಾಸ್ತಿ ಇರ್ತದೆ. ಅದೇ ರೀತಿ ನಿಮಗೂ ಅನ್ವಯವಾಗುತ್ತಿದ್ದು. ಒಂದು ವೇಳೆ ನೀವು ಪದೇ ಪದೇ ಸಿಗ್ತಾ ಇದ್ದರೆ ನಿಮಗೆ ವ್ಯಾಲ್ಯೂ ಇರಲ್ಲ, ಅಪರೂಪ ಇದ್ರೇ ಡಿಮ್ಯಾಂಡ್ ಜಾಸ್ತಿ. ನೀವು ಅಪರೂಪ ಆದಾಗ ನೀವು ಅಮೂಲ್ಯ ಆಗಿರ್ತೀರ, ನಿಮ್ಮ ಬೆಲೆ, ನಿಮಗೆ ಗೌರವ ಜಾಸ್ತಿ ಇರ್ತದೆ. ಅವಳಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ನೀವು ಪೂರ್ತಿ ಮೌನ ಆಗಿರಬೇಕು. ದೂರ ಇದ್ದು ಪೂರ್ತಿ ಮೌನ ಆಗಿರಬೇಕು. ಮೆಸೇಜ್ ಇಲ್ಲ, ಫೋನ್ ರಿಸೀವ್ ಮಾಡಬಾರ್ದು, ಸ್ಟೇಟಸ್ ಹಾಕಬಾರ್ದು, ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಆ್ಯಕ್ಟಿವಿಟಿ ಇರಬಾರ್ದು. ಅವಳ ಯಾವ ಸ್ಟೋರಿಗೂ ಲೈಕ್ ಡಿಸ್ಲೈಕ್ ಏನೂ ಇಲ್ಲ. ಅವಳಿಗೆ ಮೊದಲನೇ ಸಲ ನೀವಿಲ್ಲದ ವಾಸ್ತವ ಪ್ರಪಂಚನ ಎದುರಿಸ್ಲಿಕ್ಕೆ ಬಿಡಬೇಕು. ಹಾಗಂತ ಅವಳು ಸುಮ್ಮನಿರಲ್ಲ. ಮೊದಲು ತಾನು ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಳೆ. ಆದರೆ ಅವಳು ಎಷ್ಟೇ ತೋರಿಸ್ಕೊಳ್ಳಿ, ಕೆಲವೊಂದು ಶಾಂತ ಸಮಯದಲ್ಲಿ ಒಬ್ಬಂಟಿ ಆದಾಗ ನಿಮ್ಮ ನೆನಪು ಕಾಡುತ್ತೆ. ಬೇರೆ ಯಾರು ಎಷ್ಟು ಜನ ಅವ್ರ ಜೊತೆ ಇದ್ದರೂ ಸಹ ನಿಮ್ಮ ಆ ಸ್ಥಾನನ ಯಾರೂ ತುಂಬಲಿಕ್ಕಾಗಲ್ಲ. ನಿಮಗೋಸ್ಕರ ಚಡಪಡಿಸ್ಬೇಕು. ಅವಳು ಪ್ರತಿ ಕ್ಷಣ ಮೊಬೈಲ್ ನೋಡಿ, ನಿಮ್ಮ ಮೆಸೇಜ್ ಬಂತಾ, ನಿಮ್ಮ ಫೋನ್ ಏನಾದರೂ ಬಂದಿದೆಯಾ, ನೀವೇನಾದರೂ ಸ್ಟೇಟಸ್ ಹಾಕಿದ್ದೀರಾ ನೋಡೇ ನೋಡ್ತಾಳೆ, ಚೆಕ್ ಮಾಡ್ತಾನೆ ಇರ್ತಾಳೆ. ಆದರೆ ನೀವು ಮಾತ್ರ ಮೌನವಾಗಿರಬೇಕು. ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು, ರಿಯಾಕ್ಷನ್ನೇ ಕೊಡಬಾರ್ದು. ದಿನ ಕಳೀತಾ ಪಶ್ಚಾತ್ತಾಪದ ಬೇಗೆಯಲ್ಲಿ ಅವಳಿಗೆ ಅರಿವಾಗುತ್ತೆ, ನಾನು ನಿಜವಾಗ್ಲೂ ಅವನನ್ನು ಕಳ್ಕೊಂಡ್ಬಿಟ್ನಾ, ನಾನೇನಾದರೂ ದುಡುಕ್ಬಿಟ್ನಾ. ಇದೇ ಪಶ್ಚಾತ್ತಾಪದ ಪ್ರಾರಂಭ. ನಿಮ್ಮ ಮೌನ ಶಬ್ದಕ್ಕಿಂತ ಜಾಸ್ತಿ ಮಾತಾಡ್ತದೆ, ಅದು ಅವರಿಗೆ ಫೀಲ್ ಆಗೇ ಆಗ್ತದೆ. ಎರಡನೇದು ಭಾವನೆನೇ ಶಕ್ತಿ. ನೀವು ರಿಯಾಕ್ಟ್ ಮಾಡಿದಾಗ ಅದು ಅವಳಿಗೆ ಗೊತ್ತಾಗುತ್ತೆ, ಇವನಿನ್ನೂ ನನ್ನ ಕಂಟ್ರೋಲಲ್ಲಿ ಇದ್ದಾನೆ ಅಂತ. ನೀವು ಅವಳ ಪೋಸ್ಟ್ಗೆ ಲೈಕ್ ಡಿಸ್ಲೈಕ್ ಅಥವಾ ಏನಾದರೂ ಕಾಮೆಂಟ್ ಮಾಡಿದಾಗ ಅದು ನಿಮ್ಮ ಬಗ್ಗೆನೇ ಸ್ಪಷ್ಟವಾಗಿ ತೋರಿಸ್ತದೆ, ನೀವು ಇನ್ನೂ ಆ ಭಾವನೆಯಲ್ಲೇ ಓದಾಡ್ತಿದ್ದೀರಾ, ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ ಅಂತ. ಮತ್ತು ಈ ಭಾವನೆಯಲ್ಲಿ ನಾವು ಸಿಕ್ಕಾಕೊಳ್ಳೋದು ಅವಳೇ ಗೆದ್ದ ಹಾಗೆ, ನೀವು ಅವಳ ಕಂಟ್ರೋಲಲ್ಲಿ ಇದ್ದ ಹಾಗೆ. ಯಾರು ಈ ಭಾವನೆಯಲ್ಲಿ ಬಿದ್ದು ಓದಾಡ್ತಿರ್ತಾರೋ ಅವ್ರ ಹತ್ರ ಕಮ್ಮಿ ಶಕ್ತಿ ಇರ್ತದೆ. ಅದೇ ನೀವು ಯಾವುದೇ ರಿಯಾಕ್ಷನ್ ಕೊಡದೇ ಇದ್ದಾಗ, ಯಾವುದೇ ಹೊಗಳಿಕೆ ಇಲ್ಲ, ಯಾವುದೇ ತೆಗಳಿಕೆ ಇಲ್ಲ, ಆವಾಗ ನೀವು ಸ್ಟ್ರಾಂಗ್ ಆಗಿರ್ತೀರಾ. ಅವಳು ಗಾಬರಿ ಬೀಳ್ತಾಳೆ, ಏನು ರಿಯಾಕ್ಟ್ ಮಾಡ್ತಾ ಇಲ್ವಲ್ಲ ಅಂತ. ಅವಳಿಗೆ ಅರ್ಥ ಆಗಲ್ಲ ತಾನು ಎಲ್ಲಿ ನಿಲ್ತಿದ್ದೀನಿ ಅಂತ. ಯಾಕಂದರೆ ಅವಳು ಬಯಸ್ತಾ ಇದ್ಲು ನೀವು ಹಿಂದೆ ಬರ್ತೀರಾ, ಓಡ್ ಬರ್ತೀರಾ, ಆದರೆ ನೀವು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ಇಲ್ಲೊಂದು ಕಹಿ ಸತ್ಯ ಇದೆ, ಏನು ಗೊತ್ತಾ? ಇವನು ಯಾವಾಗ ಬೇಕಾದರೂ ಸಿಗ್ತಾನೆ ಅಂತ ಅರಿವಿದ್ರೆ ಅವರಿಗೆ ವ್ಯಾಲ್ಯೂ ಕೊಡಲ್ಲ. ಅದೇ ನೀವು ಅವಳ ನಂಬಿಕೆನ ತಲೆಬುಡ ಮಾಡಿದಾಗ, ಅಂದರೆ ನೀವು ಯಾವುದಕ್ಕೂ ರಿಯಾಕ್ಟ್ ಮಾಡದೇ ಇದ್ದಾಗ, ಸುಮ್ಮನಿದ್ದಾಗ, ತಾಳ್ಮೆಯಿಂದಿದ್ದಾಗ, ಅವಳ ನಂಬಿಕೆ ಏನಿತ್ತಲ್ಲ ಅದು ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅವಳಿಗೆ ಮಹತ್ವ ಕೊಡದೇ ಇದ್ದಾಗ ಅವಳು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೀವು ಮುರಿದೋಗಿದ್ದೀರಾ ಅನ್ನೋ ಸಂಕೇತನ ಅವಳು ಹುಡುಕ್ತಾನೆ ಇರ್ತಾಳೆ, ಹುಡುಕ್ತಾ ಇರ್ತಾಳೆ. ಆದರೆ ನೀವು ಅಲುಗಾಡ್ತಾ ಇಲ್ಲ ಅಂದಾಗ ಅವಳಿಗೆ ಸಂಶಯ ಸ್ಟಾರ್ಟ್ ಆಗುತ್ತೆ, ಅವಳು ಮುರಿದು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತಾಳೆ. ನಿಮ್ಮನ್ನು ಕಳ್ಕೊಂಡ ಅನುಭವ ಅವಳಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ ಕಳ್ಕೊಂಡ್ರೆ ಏನು ಮಾಡ್ತೀರಾ? ಮತ್ತೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಅದನ್ನು ಸರಿ ಮಾಡ್ಲಿಕ್ಕೆ ನೋಡ್ತೀರಾ, ಹೌದು ತಾನೇ? ಮತ್ತು ಅದು ಸಿಗದೇ ಇದ್ದಾಗ ಹತಾಶೆ ಪ್ರಾರಂಭ ಆಗುತ್ತೆ. ಈ ಫೀಲಿಂಗೇ, ಈ ಭಾವನೆ ಅವಳಲ್ಲೂ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅವಳನ್ನು ಇಗ್ನೋರ್ ಮಾಡ್ತಾ ಇರೋದು ನಿಮಗೆ ಅವಳ ಅವಶ್ಯಕತೆ ಇದೆ ಅಂತಲ್ಲ, ಅವಳನ್ನು ವಾಪಸ್ ಪಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಅಲ್ಲ. ಈ ಎನರ್ಜಿಯ ಬದಲಾವಣೆನೇ ಅವಳಿಗೆ ಹುಚ್ಚಿಯನ್ನು ಮಾಡಿಬಿಡ್ತದೆ. ಅವಳು ನಿಮ್ಮನ್ನು ಟೆಸ್ಟ್ ಮಾಡ್ತಾಳೆ, ಅವಳು ನಿಮ್ಮನ್ನು ಮತ್ತೆ ಟೆಸ್ಟ್ ಮಾಡ್ತಾಳೆ, ಏನಾದರೂ ಸುಳಿವು ಸಂಕೇತ ಕೊಡ್ತಾಳೆ. ನೀವಿನ್ನೂ ಬುಟ್ಟಿಗೆ ಬೀಳ್ತೀರಾ ಇಲ್ವ ಅಂತ ಜಾಲ ಹಣಿತಾಳೆ. ಆದರೆ ನೀವು ಅದಕ್ಕೆ ಯಾವುದಕ್ಕೂ ಸಿಲುಕಬಾರ್ದು. ಪ್ರತಿಯೊಂದು ಸಲ ನೀವು ರಿಯಾಕ್ಟ್ ಮಾಡಿದಾಗ ಆಟ ರೀಸೆಟ್ ಆಗಿಬಿಡ್ತದೆ. ನೀವು ಮತ್ತೆ ಬಾಲ ಅಲಡಿಸ್ತಾ ಹೋಗ್ಬಿಟ್ರೆ ಅವಳಿಗಿನ್ನೂ ಅರಿವಾಗ್ತದೆ ನೀವಿನ್ನೂ ಅವಳ ಕಂಟ್ರೋಲಲ್ಲಿ ಇದ್ದೀರಾ ಅಂತ. ಹಾಗಾಗಿ ನೀವೇನು ಮಾಡಬಾರ್ದು, ಸುಮ್ಮನಿರಬೇಕು, ರಿಯಾಕ್ಟ್ ಮಾಡಬಾರ್ದು. ಅವಳು ವ್ಯರ್ಥ ಅನ್ನೋದು ಅವಳಿಗೆ ಫೀಲ್ ಆಗಬೇಕು. ಈ ಪಶ್ಚಾತ್ತಾಪನೆ ಅವಳಿಗೆ ಮತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಲಿಕ್ಕೆ ಕಾರಣ ಆಗ್ತದೆ. ನೀವು ರಿಯಾಕ್ಟ್ ಮಾಡದೇ ಇರಲಿಕ್ಕೆ ತಯಾರಾಗಿದ್ದರೆ, ನೀವು ನಿಮ್ಮ ಶಕ್ತಿನ ವಾಪಸ್ ಪಡಿಬೇಕು ಅಂತ ಇದ್ದರೆ, ನಾನು ಬದಲಾಗಬೇಕು, ನಾನು ವ್ಯಾಲ್ಯೂ ತೋರಿಸ್ಬೇಕು ಅಂತ ಇದ್ದರೆ ಹೇಳಿರೋದನ್ನೆಲ್ಲ ಫಾಲೋ ಮಾಡಿ. ಇನ್ನು ಮೂರನೇ ಪಾಯಿಂಟ್ ಏನು ಅಂದರೆ, ಆ್ಯಕ್ಚುಲಿ ನೀವು ಅವಳ ಹಿಂದೆ ಬೀಳ್ತಾ ಇರಲಿಲ್ಲ,
ನೀವು ವ್ಯಾಲಿಡೇಷನ್ನ ಹಿಂದೆ ಬೀಳ್ತಾ ಇದ್ರಿ. ಪ್ರಾಮಾಣಿಕವಾಗಿ ಹೇಳಿ, ನಿಮಗೆ ನಿಜವಾಗ್ಲೂ ಅವಳೇ ಬೇಕಾಗಿತ್ತಾ, ಇಲ್ಲ ಅವಳು ನಿಮ್ಮ ಮೇಲೇನು ಕಾಳಜಿ, ಪ್ರೀತಿ, ವಿಶ್ವಾಸ ತೋರಿಸ್ತಾ ಇದ್ಲೋ ಆ ಭಾವ ಬೇಕಾಗಿತ್ತಾ? ನನಗೆ ಯಾರೋ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಒಂದು ವ್ಯಾಲಿಡೇಷನ್ ಬೇಕಾಗಿತ್ತು. ನಾನು ಮುಖ್ಯ, ನನಗೆ ಪ್ರಾಮುಖ್ಯತೆ ಇದೆ ಅನ್ನೋ ವ್ಯಾಲಿಡೇಷನ್. ತುಂಬ ಜನರಿಗಿದು ಲೇಟಾಗಿ ಅರ್ಥ ಆಗುತ್ತೆ. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನ ಬಿಟ್ಟು ಹೋದ್ಲು ಅನ್ನೋ ದುಃಖಕ್ಕಿಂತ ನನಗೆ ಯಾರು ವ್ಯಾಲಿಡೇಷನ್ ಕೊಡೋರು ಇರಲ್ವಲ್ಲ ಅನ್ನೋ ಫೀಲಿಂಗೇ ಜಾಸ್ತಿ ಇರ್ತದೆ. ಆ ದುಃಖನೇ ಜಾಸ್ತಿ ಆಗ್ತದೆ ನಮಗೆ. ಇದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಇವಳು ಬಿಟ್ಟು ಇನ್ನೊಬ್ಳು ಹುಡುಗಿ ಅವ್ರ ಹಿಂದೆ ಓಡ್ತಾನೆ ಇರ್ತೀರ. ಇದು ಕಹಿ ಸತ್ಯ. ನೀವು ನಿಜವಾಗ್ಲೂ ಅವಳನ್ನು ಪ್ರೀತಿಸಿದ್ದೇ ಆಗಿದ್ರೆ ಮೊದಲು ನೀವು ನಿಮ್ಮನ್ನು ಪ್ರೀತಿಸ್ಕೊಳ್ತಾ ಇದ್ರಿ, ನೀವು ನಿಮ್ಮನ್ನು ಗೌರವಿಸಿಕೊಳ್ತಾ ಇದ್ರಿ, ನಿಮಗೆ ಆತ್ಮಸಮಾನ ಇರ್ತಿತ್ತು. ಹೀಗೆ ಅವಳ ಹಿಂದೆ ಓಡ್ತಾ ಇರಲಿಲ್ಲ. ನೀವು ಸಿಗರೇಟು, ಕುಡಿತ ಅಂತ ಕೆಟ್ಟ ಹ್ಯಾಬಿಟಿಗೆ ಸಿಕ್ಕಿಸ್ಕೊಳ್ತಾ ಇರಲಿಲ್ಲ. ನಿಮ್ಮ ದೃಷ್ಟಿಲಿ ನೀವೇ ಸಣ್ಣವರಾಗಿಬಿಟ್ರಿ. ನೀವು ವ್ಯಾಲಿಡೇಷನ್, ಅಪ್ರೂವಲ್ಗಾಗಿ ಅವಳ ಹಿಂದೆ ಸುತ್ತಾ ಇದ್ದೀರಾ. ಯಾವ ಕ್ಷಣ ಅವಳು ದೂರ ಆದ್ಲೋ ಆವಾಗಿಂದ ನಿಮಗೆ ಒಳಗೊಳಗೆ ಏನೋ ಖಾಲಿತನ. ನಿಮ್ಮ ಜೀವನದಲ್ಲಿ ಅವಳೇ ಒಂದು ಹೆಣ್ಣು, ಆ ರೀತಿಯೇನಿಲ್ಲ. ನಿಮಗೆ ಅವಳು ಬಿಟ್ಟರೆ ಮತ್ತೆ ಯಾರು ನೀವೇ ವ್ಯಾಲಿಡೇಟ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತೇ ಇಲ್ಲ. ನೀವು ಅವಳ ಹಿಂದೆ ಓಡ್ತಾ ಇರಲಿಲ್ಲ, ಇದು ಭ್ರಮೆ. ನೀವು ಪೂರ್ಣ ಆಗಲಿಕ್ಕೆ ಅವಳ ಅವಶ್ಯಕತೆ ಇದೆ ಅನ್ನೋ ಒಂದು ಭ್ರಮೆ ಹಿಂದೆ ಓಡ್ತಾ ಇದ್ರಿ. ನೀವು ಸುಮ್ಮನಾದಾಗ, ನೀವು ನಿಂತಾಗ, ಯಾರನ್ನು ಚೇಸ್ ಮಾಡದೇ ಇದ್ದಾಗ, ಅವಳು ಇಲ್ಲದೆ ಸಹ ನೀವು ಮೌಲ್ಯಯುತವಾದಂತಹ ವ್ಯಕ್ತಿಯನ್ನ ಅರಿವು ನಿಮ್ಗಾಗುತ್ತೆ. ಆವಾಗಲೇ ಎಲ್ಲ ಬದಲಾವಣೆ ಸ್ಟಾರ್ಟ್ ಆಗೋದು. ಯಾಕಂದರೆ ನೀವೀಗ ಯಾರ ವ್ಯಾಲಿಡೇಷನ್ ಹಿಂದೆ ಓಡ್ತಾ ಇಲ್ಲ, ನಿಮಗೆ ಯಾರ ವ್ಯಾಲಿಡೇಷನ್, ಅಪ್ರೂವಲ್ ಬೇಕಾಗಿಲ್ಲ. ಈಗ ನೀವು ಒಳಗಿಂದ ವ್ಯಾಲಿಡೇಷನ್ ಕ್ರಿಯೇಟ್ ಮಾಡ್ತೀರಾ, ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತೀರಾ, ನಿಮ್ಮಲ್ಲಿ ನೀವು ಪೂರ್ಣ ಆಗ್ತೀರಾ. ಅವಳು ನಿಮ್ಮ ಖುಷಿಯ ಸೋರ್ಸ್ ಅನ್ನೋ ಭ್ರಮೆಯಿಂದ ಹೊರಬಂದು ನೀವು ನಿಮ್ಮಲ್ಲೇ ಖುಷಿ ಹುಡುಕ್ತೀರಾ, ಖುಷಿಯಾಗಿರ್ತೀರ. ಯಾರು ತಮ್ಮನ್ನು ತಾವು ಪ್ರೀತಿಸ್ಕೊಳ್ಳಲ್ವೋ, ತಮ್ಮನ್ನು ತಾವು ಗೌರವಿಸ್ಕೊಳ್ಳಲ್ವೋ ಅಂಥವರಿಗೆ ಈ ಹೆಣ್ಣು ಸೆಳಿತಾಳೆ. ಯಾವ ಕ್ಷಣ ನಿಮಗೆ ನಿಮ್ಮ ಅಪ್ರೂವಲ್ನ ಹಕ್ಕು ಪೂರ್ತಿ ನಿಮ್ಮದೇ ಅಂತ ಅರಿವಾಗುತ್ತೋ ನೀವು ಚಕ್ರದ ಜಾಲದಿಂದ ಹೊರಬರ್ತೀರ. ಯಾವಾಗ ನಿಮಗೆ ಅವಳ ವ್ಯಾಲಿಡೇಷನ್ನ ಅವಶ್ಯಕತೆ ಇಲ್ಲ ಅಂತ ಅನುಭವ ಆಗುತ್ತೋ ಆವಾಗಲೇ ಆ ಕ್ಷಣನೇ ನಿಮ್ಮ ವ್ಯಾಲಿಡೇಷನ್ಗಾಗಿ ಕಾಯ್ತಾಳೆ. ನೀವು ನಿಮ್ಮ ವ್ಯಾಲಿಡೇಷನ್ನ ಸೋರ್ಸ್ ಆಗಬೇಕು ಅಂದರೆ ಹೊರಗಡೆ ವ್ಯಾಲಿಡೇಷನ್ನ ಹುಡುಕೋದನ್ನು ಬಿಡಿ. ಹೃದಯ ಮುರಿದೋದ್ರೆ ಎರಡೇ ದಾರಿ, ಒಂದು ನುಚ್ಚು ನೂರಾಗೋದು, ಇನ್ನೊಂದು ಬದಲಾಗೋದು. ಒಂದು ನೋವಲ್ಲೇ ಬ್ಯಾಡ್ ಹ್ಯಾಬಿಟಿಗೆ ಶರಣಾಗೋದು, ಅಥವಾ ಆ ನೋವನ್ನು ಇಂಧನವನ್ನಾಗಿ ಮಾಡಿಕೊಂಡು ಜೀವನದಲ್ಲಿ ಯಶಸ್ವಿ ಆಗೋದು. ಇಲ್ಲಿ ಭಾವನೆನ ಅದು ಬಿಡೋದಂತಲ್ಲ, ಕಂಟ್ರೋಲಿಗೆ ತಗೊಳ್ಳೋದು. ನೀವು ಬೇರೆಯವ್ರನ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಆದರೆ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬಹುದು. ಈ ಪಾಯಿಂಟಲ್ಲೇ ತುಂಬ ಜನ ಎಡವೋದು. ಅವರು ಹೀಗೆ ಯಾಕಾಯಿತು, ತಾನೇನು ಸರಿ ಮಾಡಬೇಕು, ಅವಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅವಳ್ಯಾಕೆ ಬಿಟ್ಟು ಹೋದ್ಲು, ಅವಳು ಬರಬೇಕಂದ್ರೆ ಏನು ಮಾಡಬೇಕು, ಅವಳ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇದು ಬರ್ಬಾದಾಗುವಂತಹ ದಾರಿ. ಅವಳ ಬಗ್ಗೆ ಯೋಚನೆ ಮಾಡ್ತಾ ಕೂತಷ್ಟು ನೀವು ವೀಕ್ ಆಗ್ತಾ ಹೋಗ್ತೀರಾ. ಯಾಕಂದರೆ ನೀವು ನಿಮ್ಮನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಆ ಸಮಯನ ಬಳಸ್ಕೊಳ್ತಾ ಇಲ್ಲ. ನಿಜವಾದ ಗಂಡಸು ಭಿಕ್ಷೆ ಬೇಡಲ್ಲ, ಹೆಣ್ಣಿನಿಂದೆ ಓಡಲ್ಲ, ಕಣ್ಣೀರು ಹಾಕ್ತಾ ಕೂತ್ಕೊಳ್ಳಲ್ಲ. ಯಾಕೆಂದರೆ ಅವನಿಗೆ ಗೊತ್ತಿರ್ತದೆ ತಾನು ತನ್ನ ಪ್ರತಿಕ್ರಿಯೆನ ಕಂಟ್ರೋಲ್ ಮಾಡಬಹುದು ಅಂತ. ಅವಳನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಅವಳು ಹೋಗ್ಬಿಟ್ಟಿದ್ದಾಳೆ, ಸರಿ ಆಯಿತು. ಅವಳು ದೈಹಿಕವಾಗಿ ಈಗ ಹೋಗಿದ್ದಾಳೆ, ಮಾನಸಿಕವಾಗಿ ಯಾವತ್ತೋ ದೂರ ಹೋಗಿಬಿಟ್ಟಿದ್ದಾಳೆ. ಓಕೆ, ಅವಳೀಗ ನಿಮ್ಮ ಕಂಟ್ರೋಲಲ್ಲಿಲ್ಲ. ನಿಮ್ಮ ಕಂಟ್ರೋಲ್ ಏನಿದೆ? ನಿಮ್ಮ ಯೋಚನೆ, ನಿಮ್ಮ ಭಾವನೆ, ನಿಮ್ಮ ಯಶಸ್ಸು, ನಿಮ್ಮ ಅಭಿವೃದ್ಧಿ. ನಿಮ್ಮಿಂದ ಅವಳು ದೂರ ಆದರೂ ನೀವು ಈ ದೂರಾಗುವಿಕೆಯಲ್ಲಿ ಪ್ರಬುದ್ಧರಾದರೆ, ಅದರಿಂದ ನಿಮಗೇನು ವ್ಯತ್ಯಾಸ ಆಗಿಲ್ಲ ಅಂದರೆ ಅವಳಿಗಲ್ಲಿ ಕಾಡ್ಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ನೀವೀಗ ಅವಳ ಭಾವನೆಯನ್ನು ಬಿದ್ದಿಲ್ಲ. ನೀವೀಗ ನಿಮ್ಮ ಭಾವನೆನ ಯಾರಿಗೂ ಕಂಟ್ರೋಲ್ ಮಾಡಲಿಕ್ಕೆ ಕೊಡ್ತಾ ಇಲ್ಲ. ಅದರಿಂದ ನೀವು ಮುಕ್ತರಾಗಿದ್ದೀರಾ. ಅವಳ ಯೋಚನೆ, ಭಾವನೆ, ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅದರಿಂದ ನೀವು ಮುಕ್ತರಾಗಿದ್ದೀರಾ. ನೀವೀಗ ಅವಳ ಜೀವನನ ಸೈಡ್ಲೈನಿಂದ ನೋಡೋದನ್ನು ನಿಲ್ಲಿಸ್ಬಿಡಿ. ಅವಳ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡೋದನ್ನು ನಿಲ್ಲಿಸ್ಬಿಡಿ. ಅವಳು ಯಾರ ಜೊತೆ ಹೋಗ್ತಾಳೆ, ಏನು ಮಾಡ್ತಾಳೆ, ಅವೆಲ್ಲ ತಿಳ್ಕೊಳ್ಳೋ ಫ್ರೆಂಡ್ಸಿಂದ ದೂರ ಇದ್ಬಿಡಿ. ಏನು ಬೇಕಾಗಿಲ್ಲ. ಕನಸು ಕಾಣ್ತಾ ಕೂತ್ಕೊಳ್ಳೋದು ನಿಲ್ಲಿಸ್ಬಿಡಿ. ಕಳೆದು ಹೋದ ಕ್ಷಣಗಳ ಬಗ್ಗೆ ಯೋಚಿಸುವ ಪ್ರತಿಕ್ಷಣ ಭವಿಷ್ಯದ ಬರ್ಬಾದಿ. ನಿಮ್ಮ ಫೋಕಸ್ಸನ್ನು ಪೂರ್ತಿಯಾಗಿ ಬದಲಾಯಿಸಿ. ಜಿಮ್ ಸೇರ್ಕೊಳ್ಳಿ, ಹೊಸ ಸ್ಕಿಲ್ ಕಲೀರಿ. ನಿಮ್ಮನ್ನು ಕಳೆದುಕೊಂಡವರು ಪಶ್ಚಾತ್ತಾಪ ಪಡಬೇಕು. ಆ ರೀತಿಯ ಒಳ್ಳೆ ಜೀವನ ರೂಪಿಸ್ಕೊಳ್ಳಿ. ಅವರು ಬರಲಿ ಬಿಡಲಿ, ನಿಮಗೆ ಇದರಿಂದ ಏನು ವ್ಯತ್ಯಾಸ ಆಗಬಾರ್ದು. ಆ ರೀತಿ ತಯಾರಾಗಿ. ಆವಾಗಲೇ ನಿಮ್ಮ ನಿಜವಾದ ಶಕ್ತಿಯ ಬದಲಾವಣೆ ಆಗ್ತದೆ. ನಿಮ್ಮ ಕಂಟ್ರೋಲ್ ಪೂರ್ತಿ ನೀವೇ ತಗೊಳ್ಳಿ.
ನಿಮ್ಮ ಫೋಕಸ್ ನಿಮ್ಮ ಮೇಲೆ ಇರಲಿ. ಪ್ರತಿಯೊಬ್ಬರು ಮಾಡೋ ತಪ್ಪೇನು ಅಂದರೆ ಏನಾದರೂ ಮಾಡಬೇಕು, ಅವಳನ್ನು ಪಟಾಯಿಸ್ಲಿಕ್ಕೆ, ಹೇಗಾದರೂ ಒಪ್ಪಿಸಬೇಕು, ತನ್ನ ವ್ಯಾಲಿಡಿಟಿನ ಪ್ರೂವ್ ಮಾಡಬೇಕು ಅಂದ್ಕೋತಾರೆ. ಆದರೆ ಏನು ಮಾಡದೇ ಇರೋದೆ ನಿಜವಾದ ಸೀಕ್ರೆಟ್ ಅನ್ನೋದು ಅರ್ಥ ಆಗಿರಲ್ಲ. ಅವಳು ಯೋಚಿಸ್ತಾ ಇರ್ತಾಳೆ, ನೀವು ಮತ್ತೆ ಸಂಪರ್ಕಿಸಲು ಪ್ರಯತ್ನ ಮಾಡ್ತೀರಾ, ನೋಟಿಸ್ ಮಾಡ್ತಾನೆ ಇರ್ತಾಳೆ. ದಿನ ಕಳೀತಾ ಅವಳು ತನ್ನ ಫೋನ್ನ ಚೆಕ್ ಮಾಡ್ತಾಳೆ, ನಿಮ್ಮ ಸೋಷಿಯಲ್ ಮೀಡಿಯಾನ ಚೆಕ್ ಮಾಡ್ತಾಳೆ. ಯಾಕೆ ನೀನು ಸ್ಯಾಡ್ ಸ್ಟೇಟಸ್ ಹಾಕ್ಕೊಂಡಿಲ್ಲ, ಬ್ರೇಕಪ್ ಸ್ಲೋಗನ್ ಹಾಕಿಲ್ಲ, ನೀವು ಸೈಲೆಂಟ್ ಇದ್ದಾಗ, ಏನು ರಿಯಾಕ್ಷನ್ ಕೊಡದೇ ಇದ್ದಾಗ ಅವಳ ಅಹಂಕಾರಕ್ಕೆ ಪೆಟ್ಟು ಬೀಳ್ತದೆ. ನಂತರ ಅವಳು ಸಣ್ಣ ಸಣ್ಣ ಹೆಜ್ಜೆ ತಗೋತಾಳೆ, ನಿಮಗೆ ಮತ್ತೆ ಅಟ್ರಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ಕೆಲವು ಸಿಗ್ನಲ್ಗಳನ್ನು ಕೊಡ್ತಾಳೆ. ಇಲ್ಲೇ ಕೆಲವರು ಯಾಮಾರ್ತಾರೆ, ಅವ್ರ ಬಲೆಗೆ ಬೀಳ್ತಾರೆ. ನೀವು ರಿಯಾಕ್ಟ್ ಮಾಡಿದಾಗ ಆ ಆಟ ಪೂರ್ತಿ ರೀಸೆಟ್ ಆಗಿಬಿಡ್ತದೆ. ಅವಳಿಗೆ ಉತ್ತರ ಸಿಗ್ತದೆ. ಅವಳ ಒಂದು ಸಂಕೇತಕ್ಕಾಗಿ ನೀವು ಕಾಯ್ತಾ ಇದ್ರಿ ಅನ್ನೋದು ಅವಳಿಗೆ ಅರ್ಥ ಆಗ್ತದೆ. ನೀವು ಸುಮ್ಮನಿದ್ದಾಗ, ಏನು ರಿಯಾಕ್ಟ್ ಮಾಡದೇ ಇದ್ದಾಗ ಅವಳಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಅವಳು ಹತ್ತಿರ ಬರಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ನೀವು ಎಷ್ಟು ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರೋ ಅಷ್ಟು ಅವಳ ತಲೆಯಲ್ಲಿ ನೀವು ಜಾಗ ಪಡಿತೀರ. ನಿಮ್ಗೆ ಎಷ್ಟು ಈಸಿಯಾಗಿ ಅವಳು ತಗೊಂಡಿದ್ಲೋ ಅದಕ್ಕಿಂತ 2 ಪಟ್ಟು ಅವಳೀಗ ನಿಮ್ಮ ಹಿಂದೆ ಬೀಳ್ತಾಳೆ, ಪಶ್ಚಾತ್ತಾಪ ಪಡ್ತಾಳೆ. ಅವಳು ಹತ್ತಿರ ಬಂದರೂ ನೀವು ದೂರ ಆದಷ್ಟು ಅವಳಿಗೆ ಪಶ್ಚಾತ್ತಾಪ ಸ್ಟಾರ್ಟ್ ಆಗುತ್ತೆ. ಅವಳಿಗೆ ಈಗ ಅನುಮಾನ ಶುರು ಆಗುತ್ತೆ, ನಿಮ್ಮ ಮೇಲಲ್ಲ ಅವಳ ಮೇಲೆ. ಅವಳೀಗ ಅವಳೊಳಗೆ ಇಳಿತಾಳೆ. ಅವಳು ಎಷ್ಟೇ ತಿಪ್ಪರ್ಲಾಗ ಹಾಕ್ತರು ನೀವು ಮತ್ತೆ ಅವಳ ಜಾಲದಲ್ಲಿ ಸಿಕ್ಕಾಕೋಬಾರ್ದು. ನೀವು ನಿಮ್ಮ ಜೀವನ ರೂಪಿಸ್ಕೊಳ್ಳೋದ್ ಕಡೆ ಗಮನ ಹರಿಸಬೇಕು. ನೀವಿನ್ನೂ ಸಿಗೋದೇ ಇಲ್ಲ ಅಂತ ಅವಳಿಗೆ ಮನದಟ್ಟಾದಾಗ ಅವಳಿಗೆ ನಿಜವಾದ ಪ್ರೀತಿಯ ಬೆಲೆ ಗೊತ್ತಾಗ್ತದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದವರು ನೀವು ಪ್ರೈಸ್. ನೀವು ಯಾರ ಹಿಂದೆ ಪ್ರೀತಿಗಾಗಿ ಅಲಿಬಾರ್ದು. ನೀವು ಪ್ರೀತಿಸಿದ್ದು ನಿಜನೇ ಆಗಿದ್ರೆ ನಿಮ್ಮ ಜಾಗನ ಯಾರು ತುಂಬಲಿಕ್ಕಾಗಲ್ಲ. ನಿಜವಾದ ಶಕ್ತಿ ಯಾರು ರಿಯಾಕ್ಟ್ ಮಾಡ್ತಾ ಇರ್ತಾರೋ ಅವ್ರ ಹತ್ರ ಇರಲ್ಲ, ಯಾರು ಶಾಂತವಾಗಿ ಸ್ಥಿರವಾಗಿರ್ತಾರೋ ಅವ್ರ ಹತ್ರ ಇರ್ತದೆ. ನಿಮ್ಮಲ್ಲೀಗ ಯಾವ ಕೋಪಕ್ಕೂ ಬೇಜಾರಿಗೂ ಅವಕಾಶ ಇಲ್ಲ. ಇಂಪಲ್ಸ್ ಮೇಲಲ್ಲ, ನಿಮ್ಮ ಪ್ರತಿಕ್ರಿಯೆಗಳ ಮೇಲೆ ಗಮನ ಹರಿಸಿ. ಅವಳು ಮೆಸೇಜ್ ಮಾಡಿದ್ರೆ ಟೈಮ್ ತಗೊಳ್ಳಿ, ಅಥವಾ ಅದಕ್ಕೆ ಉತ್ತರನೇ ಕೊಡಬೇಡಿ. ಅವಳು ನಿಮಗೆ ಉರಿಸ್ಲಿಕ್ಕೆ ಏನಾದರೂ ಮಾಡಿದ್ರು ಅದನ್ನು ನೋಡೇ ಇಲ್ಲ ಅನ್ನೋ ಥರ ವರ್ತನೆ ಮಾಡಿ. ಅವಳು ಜಗಳ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಜಗಳದಲ್ಲಿ ನೀವು ಸೇರಬೇಡಿ. ಅವಳ ಯಾವ ಕಾರ್ಯ ನಿಮ್ಮ ಮೇಲೆ ಪ್ರಭಾವ ಬೀರಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ತದೆ. ಯಾರು ತನಗಾಗಿ ಎಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ರು, ಜೀವಕ್ಕೆ ಜೀವ ಕೊಡೋಕ್ಕೂ ತಯಾರಿದ್ರು, ಈಗ ಆ ವ್ಯಕ್ತಿ ಇಲ್ಲ ಅನ್ನೋದು ಅವಳಿಗೆ ಅರಿವಾಗ್ತದೆ. ಈಗ ಅವಳು ನಿಜವಾದ ಗಂಡಸನ್ನು ಎದುರಿಸಬೇಕಾಗ್ತದೆ. ರಿಯಾಕ್ಟ್ ಮಾಡದಿರುವಂತಹ ಸ್ಥಿರ ಶಾಂತ ಗಂಡಸು. ಅವಳಿಗೆ ನಿಮ್ಮ ಮುಂದೆ ನಿಂತ್ಕೊಳ್ಳಿಕ್ಕೆ ಭಯ ಆಗಬೇಕು. ಆ ರೀತಿಯ ವ್ಯಕ್ತಿತ್ವ ರೂಪಿಸ್ಕೊಳ್ಳಿ. ಅವಳು ನಿಮಗೆ ಎಲ್ಲಾದರೂ ದಾರಿಯಲ್ಲಿ ವಾಪಸ್ ಸಿಕ್ಕಿದ್ಲು ಅಂದರೂ ಸಹ ಉದಾಸೀನದ ಭಾವ ಇರಲಿ. ಕೋಪನೂ ಬೇಡ, ದ್ವೇಷನೂ ಬೇಡ. ಅಕಸ್ಮಾತ್ ಎಲ್ಲಾದರೂ ಭೇಟಿಯಾದರೂ ಸಹ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದರೆ ಶಾರ್ಟಾಗಿ ಉತ್ತರ ಕೊಡಿ, ಚೆನ್ನಾಗಿದ್ದೀನಿ ಅಷ್ಟೇ. ಜಾಸ್ತಿ ಎಕ್ಸೈಟ್ಮೆಂಟ್ ಆಗಬೇಡಿ. ಅವಳು ಸಿಕ್ಕಿದ್ದಕ್ಕೆ ತುಂಬ ಖುಷಿನೂ ಆಗಬೇಡಿ. ನೀವೆಷ್ಟು ಕಡಿಮೆ ಮಾತಾಡ್ತಿರೋ ಅಷ್ಟು ಸ್ಟ್ರಾಂಗ್ ಆಗ್ತೀರಾ. ನೀವು ಅವಳನ್ನು ಇಂಪ್ರೆಸ್ ಮಾಡಬೇಕಾಗಿಲ್ಲ, ಅವಳಿಗೆ ಅವಳ ತಪ್ಪಿನ ಅರಿವಾಗಬೇಕು. ಅಮೂಲ್ಯವಾದದ್ದನ್ನು ಕಳೆದುಕೊಂಡಿದ್ದೀನಿ, ಅದು ಮತ್ತೆ ಸಿಗಲ್ಲ ಅನ್ನೋ ಒಂದು ರಿಯಲೈಸ್ ಅವಳಿಗೆ ಆಗಬೇಕು. ಹಿಂದಿನ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ ನಿಂತ್ಕೋಬೇಡಿ. ಯಾಕೆ ತಾವು ದೂರ ಆದ್ವು ಅಂತ ಸಮಾಧಾನ ಸಮಜಾಯಿಷಿ ಕೊಡೋದು ಬೇಡ. ಪಾಸ್ಟ್ಗೆ ಎನರ್ಜಿ ಕೊಡೋದನ್ನು ನಿಲ್ಲಿಸಿ. ಹೊಸ ಭವಿಷ್ಯ ಸೃಷ್ಟಿ ಮಾಡೋದಷ್ಟೇ ನಿಮ್ಮ ಕೆಲಸ. ನಿಮಗೆ ಪುನರ್ಜನ್ಮ ಇದು. ನಿಮ್ಮ ಹತ್ತಿರ ಮುಟ್ಲಿಕ್ಕಾಗಬಾರ್ದು, ಆ ರೀತಿ ನೀವು ತಯಾರಾಗಬೇಕು. ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಅವಳಿಗೆ ಪಶ್ಚಾತ್ತಾಪ ಆಗಬೇಕು ಅಥವಾ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅನ್ಕೋತಾರೆ. ಇದು ಸಣ್ಣ ಬುದ್ಧಿ. ಅವಳಿಗೆ ಅನಿಸ್ಬೇಕು ಅವಳೀಗ ರಿಪ್ಲೇಸ್ ಆಗಿದ್ದಾಳೆ, ಬೇರೆ ಯಾರೋ ಹೆಣ್ಣು ಆ ಜಾಗ ಬಂದಿದ್ದಾಳೆ ಅಂತಲ್ಲ. ನಿಮ್ಮದೇ ವರ್ಷನ್ನ, ಅಪ್ಗ್ರೇಡ್ ವರ್ಷನ್ನ. ಮುಂದೆ ಅವಳು ಚಿಕ್ಕವಳಾಗಿದ್ದಾಳೆ. ಈಗ ನಿಮ್ಮ ಜೀವನದಲ್ಲಿ ಈಗ ಅವಳಿಗೆ ಯಾವ ಜಾಗ ಇಲ್ಲ, ಪೂರ್ತಿ ವ್ಯರ್ಥ. ಏನು ಲಾಭ ಇಲ್ಲ, ಏನು ನಷ್ಟ ಇಲ್ಲ. ಅವಳು ಪ್ರೈಸ್ ಆಗಿರಲಿಲ್ಲ, ಪ್ರೈಸ್ ನೀವೇ. ನೀವು ಅವಳನ್ನು ಕಳೆದುಕೊಂಡಿಲ್ಲ, ಅವಳು ನಿಮ್ಮನ್ನು ಕಳೆದುಕೊಂಡಿದ್ದಾಳೆ. ಅಮೂಲ್ಯವಾದದ್ದನ್ನು, ವಾಪಸ್ ಬರದೇ ಇರುವಂಥದ್ದನ್ನು ನಾನು ಕಳೆದುಕೊಂಡಿದ್ದೀನಿ ಅನ್ನೋ ಒಂದು ಅರಿವು ಅವಳಿಗೆ ಮೂಡಬೇಕು. ಅವಳೀಗ ಬಿಟ್ಟೋದ ಹುಡುಗನನ್ನು ಎದುರಿಸ್ತಾ ಇಲ್ಲ, ನಿಜವಾದ ಗಂಡಸನ್ನು ಎದುರಿಸ್ತಾ ಇದ್ದಾಳೆ. ಅವಳು ಯಾವತ್ತೂ ಪ್ರೈಸ್ ಆಗಿರಲೇ ಇಲ್ಲ. ನಿಜವಾದ ಪ್ರೈಸ್ ನೀವೇ. ಅವಳನ್ನು ಚೆನ್ನಾಗಿದೆಯಾ ಅಂತ ಪ್ರೀತಿಯಿಂದ ಮಾತಾಡ್ಸೋದು ಬೇಡ. ಯಾಕೆಂದರೆ ಅವಳು ಚೆನ್ನಾಗಿರಬೇಕು, ಬೇರೊಬ್ಬರ ಜೊತೆ ಚೆನ್ನಾಗಿರ್ತೀನಿ ಅಂತ ತಾನೇ ನಿಮ್ಮ ಬಿಟ್ಟು ಹೋಗಿದ್ದು. ಅಥವಾ ಅವಳನ್ನು ದ್ವೇಷಿಸೋದು ಬೇಡ. ಯಾಕಂದರೆ ನಿಮ್ಮ ಮತ್ತೆ ಗೆಲುವಿನ ಮಧ್ಯೆ ಅವಳು ಅಡ್ಡ ಇದ್ಲು. ನಿಮ್ಮನ್ನು ಬಿಟ್ಟು ಅವಳು ಉಪಕಾರನೇ ಮಾಡಿದ್ದಾಳೆ. ಹಾಗಾಗಿ ದ್ವೇಷನೂ ಬೇಡ. ಇಲ್ಲಾಂದರೆ ನೀವಿಷ್ಟು ಸ್ಟ್ರಾಂಗ್ ಹೇಗಾಗ್ತಿದ್ರಿ? ನಿಮ್ಮ ಗುರಿ ನಿಮಗಿಷ್ಟು ಸ್ಪಷ್ಟವಾಗಿ ಹೇಗೆ ಕಾಣ್ತಾ ಇತ್ತು ಅಲ್ವಾ?